ಅಲ್ಲಿವರೆಗೂ ನಾನು ಕೂಡ ಮುಕ್ತಿಯನ್ನು ಬಯಸೋದಿಲ್ಲ. ಮತ್ತೆ ಆ ಮುಕ್ತಿಗಾಗಿ ಏನೇನು ಕಷ್ಟ ಬರಲಿ, ನಾನು ಎಷ್ಟೇ ಜನ್ಮ ತಾಳ್ಬೇಕಾಗಿ ಬರಲಿ, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಹಾಗಾಗಿ ಆ ಗುರುವಿನ ಮಹಾತ್ಮೆ ಅಷ್ಟು ಹೆಚ್ಚಾಗಿರುತ್ತೆ. ಹಿಂದಿನ ಇದರಲ್ಲಿ ಗುರುಕುಲದಲ್ಲಿ ಎಲ್ಲ ಏನು ಮಾಡಬೇಕಾದ್ರೆ ಅವರು ಅವಾಗಲೇ ಗುರುಗಳು ಇರ್ತಾರೆ. ಬಟ್ ಇವಾಗ ನಮ್ಮಲ್ಲಿ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಗುರುಗಳು ಆ ಥರ ಇದೆ. ಇವಾಗ ನೀವು ಗುರು ಪರಂಪರೆ ಅಂತೆಲ್ಲ ನೋಡ್ಬೇಕಂತಂದ್ರೆ ಒಂದು ಆಧ್ಯಾತ್ಮಿಕ ಇದರಲ್ಲಿ ದೀಕ್ಷೆ ತಗೊಂಡು ಇದು ಮಾಡ್ತಾರೆ. ಇನ್ನೊಂದು ಇಲ್ಲಿ ಆ ಗುರು ಪರಂಪರೆ ಮತ್ತೆ ಆ ಗುರುವಿಗೆ ಸರೆಂಡರ್ ಆಗಿ ಶಿಷ್ಯ ಸೇವೆ ಮಾಡೋದನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಒಂದು ಈ ಸಂಗೀತ ಇದರಲ್ಲಿ ಅಲ್ಲೂ ಕೂಡ ನೋಡ್ಬೋದು.